ಒಳ್ಳೆ ಕೆಲಸ ಮಾಡಿದೆ. ಸೊ ಅದಕ್ಕೆ ಯೂಟ್ಯೂಬ್ನವ್ರು ಕೊಟ್ಟಿರೋ ಕಾಣಿಕೆ ಅಂತ ಅನ್ಕೋಬೋದು. ಇವಾಗ ಟೈರ್ ತೊಗೊಂಬರೋಕ್ಕೆ R15 ಇಬ್ಲರ್ ಬೇಕೇ ಬೇಕು, ಒಬ್ಬರಿಂದ ಆಗಲ್ಲ. ಇದೇ MRF ವಿಲ್ಸನ್ ಟೈರ್ಸ್. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಭಾಳ ಅಂದರೆ ಭಾಳ ಕಮ್ಮಿ ರೇಟಿಗೆ ಸಿಗ್ತದೆ ನನಗೆ. ಮಿನಿಮಮ್ ಅಂದರೆ 1200ರಿಂದ 1300 ರೂಪಾಯಿ ಕಮ್ಮಿ ಸಿಕ್ಕಿದೆ. ಅಲ್ಲಿ ಸುರೇಶಣ್ಣ ಇಲ್ಲ, ಸುರೇಶಣ್ಣ ಈಗ ಟೈರ್ ತೊಗೊಂಬರೋಕೊಂಟೀನಿ MRF. ಅದರ ಡೇಟ್ ನೋಡೋದು ಹೆಂಗಣ ನನಗೆ ಐಡಿಯಾ ಇಲ್ಲ. ಅದು ಅದಕ್ಕೆ ಬಾಕ್ಸ್ ಇರುತ್ತೆ, ಬಾಕ್ಸ್ ಮಾಡಿರ್ತಾನೆ. ಅವ್ನು ಬಾಕ್ಸ್ ಇಲ್ಲ, ಹಿಂಗೈತೆ ಓಪನ್ ಇಲ್ಲ MRF ಬಾಕ್ಸ್ ಕೊಟ್ಟಿರ್ತಾನೆ, ಈ ಥರ ಬಾಕ್ಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದಿಸ್ ಶಶಿ ಫ್ರಮ್ ದಾವಣಗೆರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿ ಶಶಿ. ಸೊ ಫೈನಲಿ ಒಂದು ವಾರ ಆದಮೇಲೆ ಫಸ್ಟ್ನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಒಂದು ವಾರ ಎಲ್ಲಿಗೆ ಹೋಗಿದ್ರಿ ಬ್ರೋ ಅಂದರೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ಟ್ರೈಕ್ ಬಂದಿತ್ತು. ಸೊ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ನೋಡಿರ್ತೀರಾ. ಅವೇರ್ನೆಸ್ ವಿಡಿಯೋ ಮಾಡಿದ್ದೆ ನಾನೊಂದು. ಸೊ ಸಣ್ಣ ಪಾಪು ನಮ್ಮ ದಾವಣಗೆರೆಯಲ್ಲಿ ನೈಟ್ರೋಜನ್ ಇದನ್ನು ಬಿಸ್ಕತ್ ತಿಂದು ಹುಷಾರಿಲ್ಲಂಗಾಗಿ ಈ ಥರ ಆಗಿತ್ತು ಅಂತೇಳಿ ಒಂದು ವಿಡಿಯೋ ಮಾಡಿದ್ನಲ್ಲ. ಸೊ ಆ ವಿಡಿಯೋಗೆ ಸ್ಟ್ರೈಕ್ ಬಂದಿತ್ತು ನನಗೆ. ಸೊ ಒಂದು ವಾರ ನೀವು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾವುದು ಲೈವ್ ಮಾಡೋಕ್ಕಾಗಲ್ಲ, ಯಾವುದೇ ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕಾಗಲ್ಲ ಅಂತೇಳಿ ಯೂಟ್ಯೂಬಿಂದ ಒಂದು ಮೇಲ್ ಬಂದಿತ್ತು ನನಗೆ. ಸೊ ಹಾಗಾಗಿ ಒಂದು ವಾರ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ಯೂಟ್ಯೂಬಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ನಾನು ಇವತ್ತೇ ಮಾಡ್ತಾ ಇರೋದು, ಅಂದರೆ ನಾನು ಒಂದು ವಾರ ಮೇಲೆ ವಿಡಿಯೋ ಮಾಡ್ತಾ ಇರೋದಲ್ಲ. ಸೊ ಇವತ್ತು ಶುಕ್ರವಾರ, ಡೇಟ್ 19ನೇ ತಾರೀಕು. ಇವತ್ತೇ ನನ್ನ ಚಾನಲ್ಗೆ ಫಸ್ಟ್ ಸ್ಟ್ರೈಕ್ ಬಂದಿರೋದು, ಕಮ್ಯುನಿಟಿ ಸ್ಟ್ರೈಕ್ ಬಂದಿತ್ತು. ಒಳ್ಳೆ ಕೆಲಸ ಮಾಡಿದೆ. ಸೊ ಅದಕ್ಕೆ ಯೂಟ್ಯೂಬ್ನವ್ರು ಕೊಟ್ಟಿರೋ ಕಾಣಿಕೆ ಅಂತ ಅನ್ಕೋಬೋದು. ಸೊ ಇರಲಿ, ಅದು ಏನಾದರೂ ಅಲ್ಲಿ ಒಳ್ಳೆ ಕೆಲಸ ನಾವು ಮಾಡ್ತಾನೆ ಇರೋಣ. ಅಷ್ಟು ದಿನಗಳಾದಮೇಲೆ ಬೈಕಿಗೆ ಟೈರ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾ ಇದ್ರು, ಬ್ರೋ ಟೈರ್ ಹಾಕ್ಸು ಬ್ರೋ ಫಸ್ಟ್ ಗಾಡಿಗೆ ಅಂತೇಳಿ. ಟೈರ್ ಹಾಕ್ಸದೇ ಇರೋದಕ್ಕೆ ನಾನು ಎಲ್ಲೆಲ್ಲೂ ಲಾಂಗ್ ರೈಡ್ ಹೋಗಿದ್ದೇ ಇಲ್ಲ. ಲಾಂಗ್ ರೈಡ್ ಅಂತಲ್ಲ, ಎಲ್ಲೂ ಹೋಗೋಕ್ಕೆ ಆಗಿದ್ದಿಲ್ಲ. ಯಾಕಂದರೆ ಟೈರ್ ಹಿಂದ್ಗಡೆಗೆ ಯಾವ ಥರ ಆಗಿದೆ ಅಂದರೆ ಒಂದು ಲೇಯರ್ ಓಪನ್ ಆಗಿಬಿಟ್ಟಿದೆ. ನಾನೊಂದು ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೆ, ಅಂದ್ಕೊಂಡು ಸೊ ಅದರಿಂದ ಬರೋ ದುಡ್ಡಲ್ಲೇ ನಾನು ಟೈರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಕೈಗೂಡಲಿಲ್ಲ. ಸೊ ಇಟ್ಸ್ ಓಕೆ. ನಾಳೆ ಊರಿಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ಇದೇ ಟೈರ್ ಹಾಕ್ಕೊಂಡು ಹೋಗೋಕ್ಕೆ ಸ್ವಲ್ಪ ಭಯ. ಸೊ ಹಾಗಾಗಿ ಇವಾಗ ಟೈರ್ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, MRF ಹಾಕ್ಸ್ಬೇಕು ಇಲ್ಲ ಸಿಯೇಟ್ ಹಾಕ್ಸ್ಬೇಕು ಅಂತೇಳಿ. ಸೊ ಎಲ್ಲರೂ ಮೆಸೇಜ್ ಮಾಡಿದ್ದು, ಬ್ರೋ MRF ಹಾಕ್ಸ್ರಿ ಅಂತೇಳಿ. ಸೊ ಹಾಗಾಗಿ MRF ಟೈರ್ನೇ ಹಾಕ್ಸ್ಬೇಕು ಅಂತೇಳಿ ಇಷ್ಟು ದಿವಸ ಕಾದಿದ್ದು. ಸೊ ಮೊನ್ನೆ 2 ದಿವಸ ಮುಂಚೆ ಹೋಗಿದ್ದೆ, ಶೋರೂಮ್ ಹತ್ರ ಹೋಗಿದ್ದೆ. ಇಲ್ಲ ಸರ್ ಟೈರಿನ ಬಂದಿಲ್ಲ, ಒಂದು 2 ದಿವಸ ಬಿಟ್ಟು ಕಾಲ್ ಮಾಡಿ ಅಂತೇಳಿದರು. ಸೊ ಇವತ್ತು ಜಸ್ಟ್ ಕಾಲ್ ಮಾಡಿದೆ, ಸರ್ ಒಂದೇ ಒಂದು ಪೇರ್ ಇದೆ, ಜಲ್ದಿ ಬನ್ನಿ ಅಂತೇಳಿದ್ರು. ಸೊ ಹಾಗಾಗಿ ಪ್ರೆಸೆಂಟ್ ಟೈಮ್ ಎಷ್ಟಪ್ಪ ಅಂದರೆ 7 ಗಂಟೆ ಆಗ್ತಾಯಿದೆ. ಸೊ 7 ಗಂಟೆಗೆ ಟೈರ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಹಾಗೆ ಅಜಯ್ಯ ಭಾಳ ದಿವಸ ಆದಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. R15 ಇಬ್ಲರ್ ಬೇಕೇ ಬೇಕು, ಒಬ್ಬರಿಂದ ಆಗಲ್ಲ. ಬಟ್ ಸುಮ್ಮನೆ ಯಾಕೆ ಕಷ್ಟಪಡೋದು ಅಂತೇಳಿ ನಮ್ಮ ಅಜಯ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫೈನಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ವಿಡಿಯೋನ ಎಂಡ್ ತನಕ ನೋಡಿ. ನನಗೆ MRF ಟೈರು ಫ್ರಂಟ್ ಬ್ಯಾಕ್ ಎರಡೂ ಸೇರಿ ಎಷ್ಟು ಕಾಸ್ಟ್ ಆಯಿತು ಏನಂತ ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಆಯ್ ಬ್ರೋ. ಆರಾಮ್. ಸೊ ಪ್ರೆಸೆಂಟ್ ಇವಾಗ ಜಯದೇವ ಸರ್ಕಲಲ್ಲಿದ್ದೀನಿ. ಸೊ ಜಯದೇವ ಸರ್ಕಲ್ ಅಂತಲೇ ಇರೋದು MRF ಶೋರೂಮು. ಸೊ ಮೋಸ್ಟ್ಲಿ ಸಬ್ಸ್ಕ್ರೈಬರ್ ಅಂತ ಕಾಣುತ್ತೆ. ಸೊ ಜಯದೇವ ಸರ್ಕಲಿಂದ ಸ್ವಲ್ಪ ಮುಂದೆ ಹೋದರೆ ಸೊ ಇಲ್ಲೇ ಇರೋದು MRF ಟೈರ್ ಶಾಪು. ಇದೇ MRF ವಿಲ್ಸನ್ ಟೈರ್ಸ್. ನಮ್ಮ ಇರೋದು ಮಳೆ ಇಲ್ಲ, ಬಟ್ ಇಲ್ಲಿ ಮಳೆ ಬಂದಿದೆ. ಇಲ್ಲಿದೆ ನೋಡಿ, ಸ್ಟಾಕ್ ಜಸ್ಟ್ ಇವತ್ತು ಬಂದಿದೆ. ಫೈನಲಿ ನಾನು ಅನ್ಕೊಂಡಿರೋ ಟೈರ್ ಸಿಕ್ತು. ಸೊ ಫ್ರೆಂಡ್ಸ್, ಫೈನಲಿ ಟೈರ್ನ ತೊಗೊಂಡೆ. ಸೊ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಭಾಳ ಅಂದರೆ ಭಾಳ ಕಮ್ಮಿ ರೇಟಿಗೆ ಸಿಗ್ತದೆ ನನಗೆ. ಫ್ರೆಂಡ್ ಸರ್ಕಲ್ಗೆ ಹೇಳಿದ್ದೆ, ಇಬ್ಲರಿಗೆ ಹೇಳಿದ್ದೆ ನಾನು. ಸೊ ಇಬ್ಲರು ಸಹ ಪಾಪ ನನಗೋಸ್ಕರ ಹೋಗಿ ಶೋರೂಮಲ್ಲೆಲ್ಲ ಕೇಳ್ಕೊಂಬಂದು ಇದು ಮಾಡಿದ್ರು. ಬಟ್ ನಾನು ಆ ಶೋರೂಮಲ್ಲಿ ಜಾಸ್ತಿ ಹಾಕೊಂಡಿರೋ ಅದನ್ನೆಲ್ಲ ಕೇಳೋಕ್ಕೋಗಲ್ಲ. ಬಟ್ ನನಗೆ ಕಮ್ಮಿ ಸಿಕ್ತಿಲ್ಲಿ. ಇಲ್ಲಿಗೆ ನನಗೆ ಎಷ್ಟಪ್ಪ ಕಮ್ಮಿ ಸಿಕ್ತು ಅಂದರೆ ನೀವು ನಂಬಲ್ಲ, 1200 ರೂಪಾಯಿ ಮಿನಿಮಮ್ ಅಂದರೆ 1200ರಿಂದ 1300 ರೂಪಾಯಿ ಕಮ್ಮಿ ಸಿಕ್ಕಿದೆ. ಹೆಂಗಿದ್ರು ಇವಾಗ ಟೈರ್ ಹಾಕ್ಸೋಕ್ಕಾಗಲ್ಲ, ಯಾಕಂದರೆ ಅಲ್ಲೇ ಟೈಮ್ 7:30 ಆಗೋಗಿದೆ ಇವಾಗ. ಯಾಕಂದರೆ ಈ ವರ್ಷದಿಗೆ ಅಲ್ಲೇ ಇರೋಲ್ಲ. ಆ ಟೈರ್ನ ನಾನು ಬೆಳಗ್ಗೆ ಹಾಕ್ಸ್ತೀನಿ. ನಾನು ಗಾಡಿಗೆ ಬರ್ನೌಟ್ ಮಾಡ್ತೀರಾ, ಗಾಡಿದು ಟೈರ್ನ ಬರ್ನೌಟ್ ಮಾಡ್ತೀರಾ ಹೇಗೆ ಏನಂತ ಕೇಳಿದ್ರೆ ಮಾತು ಹೇಳ್ತೀನಿ. ಸೊ ಇದು ನಿಮಗೆ ಅತಿ ಅನಿಸ್ಬೋದು, ಬಟ್ ನನಗೆ ಅನಿಸಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಗಾಡಿ ತಗೊಂಡು ಇಲ್ಲಿಗೆ 5 ವರ್ಷ ಮೇಲೆ ಹತ್ತತ್ರ 6 ವರ್ಷ ಆಯಿತು ನನಗೆ. ಸೊ ಇಷ್ಟು ದಿನ ನನ್ನ ಜೊತೆ ಸಾಥ್ ಕೊಟ್ಟಿದೆ. 6 ವರ್ಷ ಆಯಿತು ಇಲ್ಲಿಗೆ. ನನ್ನ ಗಾಡೀಲಿ ಒಂದೇ ಒಂದು ಪಂಚರ್ ಇಲ್ಲ. ನನ್ನ ಗಾಡೀಲಿ ಇಷ್ಟು ಅಡ್ಡಾಡಿದ್ದೀನಿ. ಒಂದು ನಿಮಿಷ ಎಷ್ಟು ಅಡ್ಡಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. 34,665 ಕಿಲೋಮೀಟರ್ ಅಡ್ಡಾಡಿದ್ದೀನಿ. ಅಂಥದ್ರಲ್ಲಿ ಬರ್ನೌಟ್ ಮಾಡೋ ಆಸೆ ನನಗೂ ಮುಂಚೆಯಿಂದ ಇತ್ತು. ಬಟ್ ಯಾಕೋ ಮನ್ಸು ಕೇಳ್ತಾ ಇಲ್ಲ. ಯಾಕಂದರೆ ಇಷ್ಟು ದಿವಸ ನಮ್ಮನ್ನು ಕರೆಕ್ಟಾಗಿ ಸೇಫಾಗಿ ಎಲ್ಲ ಕಡೆಗೂ ಕರ್ಕೊಂಬಂದಿದೆ. ಎಂಡ್ ಟೈಮಲ್ಲಿ ಸೊ ಅದನ್ನು ಅಂದರೆ ಫುಲ್ ರೇವ್ ಮಾಡಿ ಬ್ಲಾಸ್ಟ್ ಮಾಡೋದು ಯಾಕೋ ಇಷ್ಟ ಅನಿಸ್ತಾ ಇಲ್ಲ. ಈ ಸಲ ಅದೇನು ಮಾಡೋಕ್ಕೋಗಲ್ಲ. ಯಾಕಂದ್ರೆ ಹೇಳಿದ್ನಲ್ಲ, ಒಂದೊಂದು ಫೀಲಿಂಗ್ಸು ಒಬ್ಬೊಬ್ರಿಗೆ ಒಂದೊಂದು ಥರ ಇತ್ತು. ಒಂದು ಟೈಮಲ್ಲಿ ಕ್ರೇಜ್ ಇತ್ತು, ನಾನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಬರ್ನೌಟ್ ಮಾಡೋಣ ಅಂತೇಳಿ. ಇವಾಗ ಮನಸ್ಸಿಲ್ಲ. ಈಗ ಟೈರ್ ಚೇಂಜ್ ಮಾಡೋ ಟೈಮಲ್ಲಿ ಅದಕ್ಕೆ ಹಿಂಸೆ ಕೊಟ್ಟು ಸೊ ಬೇರೆ ಟೈರ್ ಆಗೋದು ಬೇಡ, ಸುಮ್ಮನೆ ಹಂಗೆ ಒಂಥರ ಫೀಲಿಂಗ್ಸ್ ಅದನ್ನೆಲ್ಲ ಹೇಳೋಕ್ಕಾಗಲ್ಲ.
ಒಬ್ಬೊಬ್ಬರಿಗೆ ಒಂದೊಂಥರ ಫೀಲಿಂಗ್ಸು, ಏನು ಮಾಡೋಕ್ಕಾಗಲ್ಲ. ಸೊ ಹಾಗೆ ಇವತ್ತು ಸ್ಟ್ರೈಕ್ ಬಂದಿದೆ, ಇನ್ನೊಂದು ವಾರ ಫುಲ್ ಫ್ರೀ, ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಇರಲ್ಲ. ಅಪ್ಲೋಡ್ ಒಂದು ವಾರ ಯಾಕೆ ಸಿಕ್ಕಿಲ್ಲ ಅಂತ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರು. ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಸಹ ಹಾಕಿದ್ದೆ, ಇನ್ನೊಂದು ವಾರ ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋ ಬರಲ್ಲ ಅಂತೇಳಿ. ಆದರೂ ಒಬ್ಬೊಬ್ರು ಕೇಳ್ತಾ ಇದ್ರು. ಸೊ ಒಂದು ವಾರ ಫ್ರೀಯಾಗಿ ಇವಾಗ ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಇನ್ಮೇಲೆ ಗೊತ್ತಾಯಿತು ಇನ್ನು ಯಾವ ಥರ ಕಂಟೆಂಟ್ ಮಾಡಬೇಕು ಏನು ಅಂತೇಳಿ. ಸೊ ಇನ್ಮೇಲೆ ಯಾವುದೇ ರೀತಿ ಸ್ಟ್ರೈಕ್ ಅದು ಬರದೇ ಇರೋ ಥರ ಚಾನಲ್ನ ನಡೆಸ್ಕೊಂಡು ಹೋಗ್ತೀನಿ. ಇನ್ಮೇಲೆ ಖುಷಿ ಆಗ್ತಾಯಿದೆ, ಅನ್ಕೊಂಡಿರೋ ಟೈರ್ ಸಿಕ್ತು ಅಂತೇಳಿ. ಸಿಗ್ತೀನಿ ನಿಮಗೆ ಬೆಳಗ್ಗೆ. R15 ಟೈರ್ ಹಾಕ್ಸಕೊಂಡಿರೋದು ಮಜಾ ಸಿಗ್ತೀವಿ ನೋಡ್ರಿ. ಮೇನ್ ಅಂದರೆ ಇದ್ರ ಒಳಗೆ ಹೋಗ್ಬಿಡೋಣ ಕಲಾಕಾರ. ಹುಷಾರ ಹಿಂದ್ಗಡೆಗೆ. R15 ತಗೊಂಡ್ರೆ ಟೈರಿಗೆ ಒಂದು ಎಕ್ಸ್ಟ್ರಾ ಒಂದು ಗಾಡಿ ಸ್ಪೇರ್ ಗಾಡಿ ಬೇಕು. ಟೈರ್ ಏನಾರು ಹಾಕ್ಸ್ತೀವಿ ಅಂದರೆ R15ಗೆ ಟೈರ್ ಹಾಕ್ಸ್ಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟಬೇಕು. ಸಾಕು ಇನ್ನೇನು ಬೇಕು. R15ಗೆ ಟೈರ್ ಹಾಕ್ಸ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟಬೇಕು. ಸದ್ಯಕ್ಕೆ ಈ ಜಾಕು ಕಾರಿನ ಜಾಕ್ ಎತ್ತದು ಇನ್ನು ಹಾಕಿದ್ದಾರೆ ಇವಾಗ. ಏನೋ ಅಂದ್ರೆ R15ಗೆ ಟೈರ್ಗೆ ಚೇಂಜ್ ಮಾಡ್ಸೋದ್ರೆ ಭಾರಿ ಕಷ್ಟ. ಗಾಡಿ ಹಿಂಗೆ ನೋಡೋಕೊಂತ್ರ ಅದಾದರೆ 300 ರೂಪಾಯಿ ಕಮ್ಮಿ ಅಂದ್ರೆ ಅದು ಆ ಟೈರ್. ಇದು ಲಾಂಗ್ ಜರ್ನಿ ಚೆನ್ನಾಗಿ ಅಂತ ಫ್ಯೂಚರ್. ಮಿಷಿನೇ ಓಡಲ್ಲ, ಅಷ್ಟು ಗಂಟೆ ಬರ್ತಾ ಇದೆ. ಏನಾಗಲ್ಲ, ಅದೇನಾಗಲ್ಲ, ಅಲ್ಲಿ ಏನಾಗಲ್ಲ ಅಂದ್ರೆ ಟೆನ್ಷನ್ ಇಲ್ಲ. ಇಲ್ಲ ಅಂತಲ್ಲ, ಸ್ವಲ್ಪ ತಿಕ್ತವಲ್ಲ ಟೈರ್ ಹಾಡಾಗ್ತವಲ್ಲ, ಇಲ್ಲೆಲ್ಲ ಏನಾಗಲ್ಲ. ಫ್ರೀಯಾಗಿ ಕುಂದಿರ್ತವಲ್ಲ, ಅಲ್ಲಿ ಸ್ವಲ್ಪ ತಿಕ್ತಿರ್ತವೆ. ಸೊ ಫೈನಲಿ ಬ್ಯಾಕ್ ಟೈರ್ ಫಿಟ್ ಆಯ್ತು. ಇವಾಗ ಜಸ್ಟ್ ಫಿಟ್ ಆಯಿತು. ಭಾರಿ ಕಷ್ಟ. ಬ್ಯಾಕ್ ಟೈರ್ ಫುಲ್ ಓಪನ್ ಇದು, ಫುಲ್ ಓಪನ್ ಆಗೋಗಿದೆ ನೋಡ್ರಿ. 3 ಹತ್ರ ಓಪನ್ ಆಗಿದೆ, ಇಲ್ಲೂ ಓಪನ್ ಆಗೋದಿದೆ. ಇದೊಂದು ಹಳೆ ಟೈರಿನ ಪರಿಸ್ಥಿತಿ. ಹೇಳ್ಬಿಟ್ಟು ನೀನು ನಾನು ನಿನ್ನ ಹೇಳಿದ್ದು ಅಂತ ನಿನ್ನ. ಆಯಿತು, ಸ್ಲೋನೇ ಹಾಕ್ರಿ. ಓಕೆ ಗಾಡಿ ಬರ್ಬೇಕನ್ನ ಕಾಮನ್ ಸೆನ್ಸ್ ಅದ ನೋಡಿ. ಸೊ ಫ್ರೆಂಡ್ಸ್, ಗಾಡಿಗೆ ಟೈರ್ ಹಾಕ್ಸ್ಕೊಂಬಂದೆ. ಟೈರ್ ಹಾಕ್ಸುವಾಗ ಭಾಳ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ಬ್ಯಾಗ್ ಜಾಕಿದ್ದಿಲ್ಲ, ಹಿಂದ್ಗಡೆ ಗಾಡಿನ ಇದು ಮಾಡೋಕ್ಕಿದ್ದಿಲ್ಲ. ಸೊ ಹಾಗಾಗಿ ಫ್ರಂಟಲ್ಲೇ ಕಾರ್ಗಳು ಇರ್ತದಲ್ಲ, ಸೊ ಆ ಜಾಕ್ ಕೊಟ್ಟೆ ಎತ್ತಿ ಸೊ ಫ್ರಂಟು ಬ್ಯಾಕ್ ಎರಡು ಇದು ಮಾಡಿದ್ರು. ಈಗ ನಡ್ಕೊಂಡಿದ್ನಲ್ಲ, ಸೊ ಹಾಗಾಗಿ ಏನು ಬೇಜಾರಪ್ಪ ಅಂದರೆ ಹಾಕ್ಸುವಾಗ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು. ಇಲ್ಲಿ ರಿಮ್ಮು ಇಲ್ಲಿ ಹಾಗೆ ಇಲ್ಲೊಂದು ಸ್ವಲ್ಪ ಜಾಸ್ತಿ ಆಯಿತು. ಮೇನ್ ಏನಪ್ಪ ಅಂದರೆ ಟೈರು ಸಿಕ್ಕಾಪಟ್ಟೆ ಹಾರ್ಡಿದೆ. ಸೊ ಮಿಷನೇ ಹಾಕಿದಾಗ ಮಿಷನೇ ರನ್ ಹಾಕಿದ್ದಿಲ್ಲ. ಸೊ ಆ ರೇಂಜಿಗೆ ಫುಲ್ ಸ್ಟ್ರಕ್ ಆಗಿತ್ತು. ಸೊ ಹಾಗಾಗಿ ಇಷ್ಟು ಸ್ಕ್ರ್ಯಾಚ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಬೇಜಾರಾಗ್ತಾಯಿದೆ. ಸ್ವಲ್ಪ ಪೇಂಟ್ ಗಿಂಟಿ ಇಲ್ಲ ಏನಾದ್ರು ಒಂದು ಸ್ಟಿಕರಿಂಗ್ ಮಾಡಿಸಿದ್ರೆ ಸರಿಯಾಗುತ್ತೆ. ಅದು ಹೆವಿ ಅಂದರೆ ಹೆವಿ ಇದಿತ್ತು, ಮಿಷನೇ ರನ್ ಆಗ್ತಾಯಿಲ್ಲ, ಆ ಥರ ಆಗಿತ್ತು. ಸೊ ಹಾಗಾಗಿ ಇಷ್ಟು ಇದಾಯಿತು. ಸೊ ನಾನು ಹಾಕ್ಸಿದ್ದು ಯಾವುದಪ್ಪ ಅಂದರೆ MRF, ಯಾವುದಪ್ಪ ಹೆಸರೇ ನೆನಪಾಗಲ್ಲ ನನಗೆ. ಮೆಟ್ರೋ ಮೊಗ್ರೋಪ್ ಮೆಟ್ರೋ ಅಂತೇಳಿ. ಸೊ ಎಷ್ಟಾಯ್ತು ಏನಂತ ನಿಮ್ಗೆ ಹೇಳ್ತೀನಿ. ಸೊ ಅಲ್ಲಿ ಟೈರ್ ಹಾಕ್ಸಿದ್ನಲ್ಲ, ನನಗೆ ಸಮಾಧಾನ ಆಗ್ತಿಲ್ಲ. ಟೈರ್ ಹಾಕ್ಸಿದ್ನಲ್ಲ, ಚೈನ್ ಟೈಟ್ ಐತಿ ಅನಿಸ್ತೈತಿ. ಅದು ಎಕ್ಸ್ಪೀರಿಯನ್ಸ್ ಇರೋರಿಗೆ ತೋರಿಸಿದ್ರೆ ಸಮಾಧಾನ ನಂಗೆ ಹೊಡ್ಯೋ ಗಾಡಿನ. ನನಗೆ ಭಾಳ ಟೈಟ್ ಆಗೈತಿ ಅನಿಸ್ತೈತೆ, ಅದು ಚೆನ್ನಾಗಿದ್ರೆ. ಸೊ ಹಾಗೆ ಇನ್ನೊಂದು ಟೈರ್ ಅಕಸ್ಮಾತ್ ನೀವೇನಾರು ಎಲ್ಲರೂ ಹಾಕ್ಸಿದ್ರಿ ಅಂದರೆ ಭಾಳ ಹುಷಾರಾಗಿರ್ರಿ. ಚೈನ್ ಮಾತ್ರ ಭಾಳ ಟೈಟ್ ಆಗಿತ್ತು. ನಾನು ಅಣ್ಣಗಂದೆ ಟೈಟ್ ಆಗೈತೆ ಅಂತ. ಸುರೇಶ್ ಅಣ್ಣರು ಪಂಚರನ್ನು ಮಾಡ್ತಾರೆ ಪಾಪ, ಅವ್ರು ಮೆಕ್ಯಾನಿಕಲ್ ಅವ್ರು. ಬಟ್ ಅವರು ಪಾಪ ಹೆವಿ ಕಷ್ಟಪಟ್ಟು ಹಾಕಿದ್ರು. ಟೈರ್ ಮಾತ್ರ ಭಾಳ ಕಷ್ಟ ಇತ್ತು ಹಾಕೋದು. ಪಾಪ ಇಂತೂ ಕಷ್ಟಪಟ್ಟು ಎಲ್ಲ ಮಾಡಿ ಹಾಕಿದ್ರು. ಅವ್ರಿಗೆ ಹೋಗ್ತಾ ಇದ್ನಲ್ಲ, ಹಂಗಾಗಿ ಮಂಜಾನರ ಹತ್ರ ತೊಗೊಂಬಂದೆ. ಅವರು ರೆಡಿ ಮಾಡ್ಕೊಡ್ತಾರೆ ಇವಾಗ. ನನಗೆ ಪಂಚರ್ ಹಾಕ್ಸೋದಿದ್ರೆ ಸುರೇಶ್ ಅಣ್ಣ ಅಂತ ಇದ್ರಿ. ಟೈರ್ದು ಏನಿದ್ರು ಅವ್ರ ಹತ್ರ ಕೇಳ್ತೀನಿ. ಇವು ಏನಿದ್ರು ನೀವೇ ಫಿಕ್ಸ್ ನಮಗೆ. ಮಂಜಾನ ಬರ್ತೀನಿ. ಸೊ ಫೈನಲಿ ಇವಾಗ ಆರಾಮ್ ಅನ್ನಿಸ್ತು. ಚೈನು ಹೆಚ್ಚು ಕಮ್ಮಿ ಆಗಿತ್ತಂತೆ. ಆಮೇಲೆ ಚೈನ್ ಹೆವಿ ಟೈಟ್ ಇತ್ತು. ಆಮೇಲೆ ಸ್ವಲ್ಪ ಹಿಂದೆ ಮುಂದೆ ಆಗಿತ್ತಂತೆ. ಸೊ ಅದೊಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿಕೊಟ್ರು. ಮೇಲೆ ಆರಾಮಾಗಿ ಹೊಡಿಬೋದು ಗಾಡಿ. ನೋಡಿರಿ ಇವಾಗ ಸ್ವಲ್ಪ ಫ್ರೀ ಅನಿಸ್ತಾ ಇದೆ. ಆಗಲಿ ಹೆವಿ ಅಂದರೆ ಹೆವಿ ಟೈಟ್ ಇತ್ತು ಗಾಡಿ. ಎಲ್ಲರಿಗೂ ಒಂದೇ ಕ್ವಶನ್ ಇರೋದು, ಬ್ರೋ ಫ್ರಂಟು ಬ್ಯಾಕು ಟೈರಿಗೆ ಎಷ್ಟು ಕೊಟ್ಟಿದ್ದೀರಾ ಅಷ್ಟೇ ಎಲ್ಲರಿಗೂ ಬೇಕಾಗಿರೋದು ಅದೇ. ಫ್ರಂಟ್ ಟೈರ್ ಎಷ್ಟು ಬಿತ್ತು, ಬ್ಯಾಕ್ ಟೈರ್ ಎಷ್ಟು ಬಿತ್ತು, ಎರಡು ಸೇರಿ ಎಷ್ಟಾಯಿತು, ಹಾಗೆ ಟೈರ್ ಹಾಕ್ಸೋಕ್ಕೆ ಎಷ್ಟು ಕೊಟ್ಟೆ. ಸೊ ಟೋಟಲ್ ಕಷ್ಟ ಅಂತ ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋ ಆದಮೇಲೆ ನಿಮಗೆ ನೆಕ್ಸ್ಟು ಟೈರ್ ಹಾಕ್ಸಿದ ಮೇಲೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಏನಂತ ಅದೊಂದು ಸಪ್ರೇಟ್ ಒಂದು ಸಿಂಪಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಅದನ್ನು ನೋಡೋದು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್,
ಬ್ಯಾಕ್ ಟೈರ್ ಬಂದು 3800 ರೂಪಾಯಿ, ಫ್ರಂಟ್ ಟೈರ್ ಬಂದು 2070 ರೂಪಾಯಿ, ಟೋಟಲ್ ಆಗಿ 5870 ರೂಪಾಯಿ ಆಯಿತು. ಸೊ ನನಗೆ ಟೈರಿಗೆ ಬಟ್ ನಾನು 5750 ಪೇ ಮಾಡಿದೆ. ಅದಾದಮೇಲೆ ಟೈರ್ ಹಾಕ್ಸೋದಕ್ಕೆ ಸೊ 250 ರೂಪಾಯಿ ಆಯಿತು. ಸೊ ಇಲ್ಲಿ ಸುರೇಶ್ ಅಣ್ಣ ಹತ್ರ ಹಾಕ್ಸಿದ್ನಲ್ಲ, ಸೊ 250 ರೂಪಾಯಿ ಹೇಳಿದ್ರು, ಬಟ್ ನಾನು 200 ರೂಪಾಯಿನ ಕೊಟ್ಟೆ. ಸೊ ಅಲ್ಲಿಗೆ ನನ್ನ R15 V3ಗೆ ಟೈರ್ ಹಾಕ್ಸೋದಕ್ಕೆ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಸೇರಿ 5950 ರೂಪಾಯಿ ಆಯಿತು. ಸೊ ಇವಾಗ ಚೈನ್ ಅದನ್ನೆಲ್ಲ ಟ್ರೀಟ್ ಮಾಡಿಸಿದ್ನಲ್ಲ, ಸೊ ಅಲ್ಲಿ 30 ರೂಪಾಯಿ ಕೊಟ್ಟೆ, ಅಲ್ಲಿಗೆ 5980 ರೂಪಾಯಿ. ಅಲ್ಲಿಗೆ ಟೋಟಲ್ ಆಗಿ R15ಗೆ ನೀವೇನಾದರೂ MRF ಟೈರ್ ಹಾಕ್ಸ್ತೀನಿ ಅಂದರೆ ಮಿನಿಮಮ್ 6000 ಬೇಕೇ ಬೇಕು. ಟೆನಿಕ್ ಅಷ್ಟು 6000 ಏನು ಸಣ್ಣ ಅಮೌಂಟ್ ಅಲ್ಲ. ಸೊ ಇದಕ್ಕೆ ಜಾಸ್ತಿನೇ, ಬಟ್ ಬೇರೆದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದೊಂದು ಖುಷಿ ವಿಚಾರ. ಸೊ ಓಕೆ, ಐ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ರೆ ಒಂದು ಕಮೆಂಟ್ ಮಾಡಿ, ಸೊ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಇನ್ನೊಂದು ವಿಡಿಯೋದಲ್ಲಿ ಸದರಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.